ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಫೆಂಗಲ್ ಸೈಕ್ಲೋನ್ ಅಬ್ಬರವನ್ನೇ ಡಿಕೆಶಿ ಸಂದರ್ಶನ ಮೀರಿಸಿದೆ. ರಹಸ್ಯ ಒಪ್ಪಂದದ ಮಾತನಾಡಿ ಆ ಸೀಟು ರಿಸರ್ವ್ ಅನ್ನೋ ಸಂದೇಶವನ್ನು ದಾಟಿಸಿದ್ದಾರೆ. ಸಿಎಂ ಸ್ಥಾನದ ವಿಚಾರದಲ್ಲಿ ಒಪ್ಪಂದದ ಮೇಲಿದ್ದೀವಿ ಎಂದ ಡಿಕೆಶಿ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಹೇಳಿ ಒಂದಿನ ಸಿಗೋ ಆ ಫಲಕ್ಕಾಗಿ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ಪ್ರಳಯ ರುದ್ರನ ಆಟ. ಫೆಂಗಲ್ ಹೆಸರು ಪಡೆದು ಬಂದಂತ ಸೈಕ್ಲೋನ್ ದ್ರಾವಿಡ ನಾಡನ್ನ ಹಿಂಡಿ ಹಿಪ್ಪೆ ಮಾಡಿ 7 ಜನರನ್ನ ಬಲಿ ಹಾಕಿದೆ. ಕೃಷ್ಣಗಿರಿ ಬಳಿ ಬಸ್ ಸ್ಟ್ಯಾಂಡ್ಗೆ ನುಗ್ಗಿದ ನೀರು ಬಸ್ಗಳನ್ನ ತೇಲಿಸಿ ಬಿಸಾಕಿದೆ. ಪುದುಚೇರಿಯಲ್ಲಿ ವಿರುದ್ಧೆಯೊಬ್ಬರು ಪ್ರವಾಹದಲ್ಲಿ ಪರದಾಡಿದ ದೃಶ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಜನ್ಮ ತಾಳಿದ ಫೆಂಗಲ್ ಪಶ್ಚಿಮದ ಅರಬ್ಬಿ ತಟದಲ್ಲಿ ಅಬ್ಬರಿಸ್ತಾ ಇದೆ. ಬಜ್ಪೆ ಸಮೀಪ ಭಾರೀ ಭೂಕುಸಿತವಾಗಿ ದುರಂತ ತಪ್ಪಿದೆ. ಉಡುಪಿಯಲ್ಲಿ ಬೋಟ್ಗಳು ಕೊಚ್ಚಿ ಹೋಗಿದೆ. ಮೈಸೂರಲ್ಲಿ ಮರಗಳು ಉರುಳಿ ಬಿದ್ದು ದೃಶ್ಯ ಭಯಾನಕವಾಗಿದೆ. ಬೆಂಗಳೂರಲ್ಲಿ ಮಳೆ ಮೈ ನಡುಗಿಸಿದೆ. ಅವಳು ಹೆಂಡತಿಯಲ್ಲ, ಆದರೆ ಅವನ ಸಖಿ. ಆ ರೇಣುಕಾ ಕೊಲೆಗೂ ಈಕೆಗೂ ಏನ್ ಸಂಬಂಧ ಇಲ್ಲ ಅಂತ ಪವಿತ್ರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಈತ 5 ಕೋಟಿ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿಯಾಗುತ್ತಲೇ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕೋರ್ಟ್ಗೆ ಓಡಾಡಿಕೊಂಡು ಬಂದಿದ್ದಾರೆ. ವಿಜಯಪುರದ ಮುದ್ದೇಬಿಹಾಳದಲ್ಲಿ ಮಾನಗೇಡಿ ಕೆಲಸ ಆಗಿದೆ. ಮೈಕೈ ಮುಟ್ಟಿ ಹಿಂಸೆ ಕೊಟ್ಟಿದ್ದ ಪಾಪಿ ವಿರುದ್ಧ ದೂರು ಕೊಟ್ಟರು ಬೆಂಬಿಡದೆ ಕಾಡ್ತಾ ಇದ್ದ ಪೊಲೀಸರ ನಿರ್ಲಕ್ಷ್ಯ ಕಿರಾತಕನ ಕಾಟಕ್ಕೆ ಅಪ್ರಾಪ್ತೆ ಬಲಿಯಾಗಿದೆ. ಇನ್ನು ಮೈಸೂರಿನ ಟಿ.ನರಸೀಪುರದಲ್ಲಿ ಕೋಳಿ ಜಗಳ ಬಿಡಿಸಲು ಹೋಗಿದ್ದವನು ಕೊಲೆಯಾಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.